ಇನ್ನೊಂದು ಸುದ್ದಿ ಒಳನೋಟದಲ್ಲಿ ದೆಹಲಿಯಲ್ಲಿರೋ ಸಚಿವಗಿರಿ ಆಕಾಂಕ್ಷಿಗಳ ಕ್ಯಾಂಪ್ನಿಂದ ಮತ್ತೊಂದು ದೊಡ್ಡ ಸುದ್ದಿ ಬಂದಿದೆ. ಇವತ್ತು ಸುರ್ಜೇವಾಲಾ ಅವರನ್ನ ಶಾಸಕರು ಭೇಟಿಯಾಗಿದ್ದಾರೆ. ಕೆಲವು ಹೊತ್ತು ವಿಸ್ತೃತವಾಗಿ ಚರ್ಚೆ ಮಾಡಿದಾರಂತೆ. ಇನ್ನು ಆ ಬಗ್ಗೆ ಡೆಲ್ಲಿ ಟೀಮ್ನಿಂದಲೇ ಸಿಕ್ಕಿರೋ ಇನ್ಸೈಡ್ ಸ್ಟೋರಿ ಏನೇನಾಯ್ತಲ್ಲಿ ಅಂತ ಇಲ್ಲಿ ದೆಹಲಿಗೆ ಹೋದವರಿಗೆ ಸಿಕ್ತಂತೆ ಗುಡ್ ನ್ಯೂಸ್. ವಾಪಸ್ ಬರ್ತಾರಂತೆ ಸಚಿವಾಕಾಂಕ್ಷಿಗಳು. ನಮ್ಮನ್ನ ಮಂತ್ರಿ ಮಾಡಿ ಅಂತ ಪಟ್ಟು ಹಿಡಿದು ಹೋದವರ ಕಡೆಗಿಂದ ದೊಡ್ಡ ಅಪ್ಡೇಟ್ ಹೊರಬಿದ್ದಿದೆ. ದೆಹಲಿಗೆ ಹೋದ ಟೀಮ್ನ ಮೂಲಗಳೇ ಹೇಳ್ತಿರುವಂತೆ ನಿಜಕ್ಕೂ ಯಾತ್ರೆ ದೊಡ್ಡ ಫಲ ನೀಡಿದೆ ಎನ್ನಲಾಗ್ತಿದೆ. 12ಕ್ಕೂ ಹೆಚ್ಚು ಶಾಸಕರು ಸಚಿವಗಿರಿಗೆ ಡಿಮ್ಯಾಂಡ್ ಮಾಡಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ್ದ ನಾಯಕರು ಯಾಕೋ ಸಂತೃಪ್ತರಾಗಿರಲಿಲ್ವಂತೆ. ಆದ್ರೀಗ ಕಂಪ್ಲೀಟ್ ಚಿತ್ರಣವೇ ಬದಲಾಗಿದೆಯಂತೆ. ಸುರ್ಜೇವಾಲಾ ಭೇಟಿ ಮಾಡಿದ ಸಚಿವಾಕಾಂಕ್ಷಿಗಳು ಉಸ್ತುವಾರಿ ಜೊತೆ ಚರ್ಚೆ ಬಗ್ಗೆ ಏನ್ ಹೇಳ್ತಿವೆ ಮೂಲಗಳು. ಸಂಪುಟ ಪುನರ್ರಚನೆಗೆ ಆಗ್ರಹಿಸಿ ಸಿಡಿದೆದ್ದಿರುವ ಶಾಸಕರು ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಟೆಂಟ್ ಹಾಕಿದ್ದಾರೆ. ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ದೆಹಲಿಯಲ್ಲಿ ನಡೆದ ಚರ್ಚೆಯ ಮೆಗಾ ಇನ್ಸೈಡ್ ಸ್ಟೋರಿ ನಿಮ್ಮ ಒಳನೋಟದಲ್ಲಿ. ದೆಹಲಿಯ ಆಪ್ತ ಮೂಲಗಳಿಂದ ಹೊರಬಿದ್ದಿರೋ ಮಾಹಿತಿ ಪ್ರಕಾರ ನಿಜಕ್ಕೂ ಆಕಾಂಕ್ಷಿಗಳಿಗೆ ವಿಶ್ವಾಸ ಹೆಚ್ಚಾಗಿದೆಯಂತೆ. ದೆಹಲಿ ಯಾತ್ರೆಗೆ ಸಿಕ್ತಂತೆ ಭರ್ಜರಿ ಫಲ. ಇವತ್ತೇ ವಾಪಸ್ ಹೊರಡ್ತಾರಂತೆ ಶಾಸಕರು. ಹಾಗೆ ನೋಡಿದ್ರೆ ನಿನ್ನೆವರೆಗೂ ಸಂಪುಟ ವಿಸ್ತರಣೆ ಭರವಸೆ ಸಿಗೋವರೆಗೂ ದೆಹಲಿ ಬಿಡೋದಿಲ್ಲ ಅಂತ ಶಾಸಕರು ಹೇಳಿದ್ರು. ಇಂದು ಮುಂಜಾನೆ ಸುರ್ಜೇವಾಲಾ ನಿವಾಸಕ್ಕೆ ತೆರಳಿದ್ದ 12ಕ್ಕೂ ಹೆಚ್ಚು ಶಾಸಕರು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಒಳನೋಟದ ಮೂಲಗಳು ಹೇಳುವಂತೆ ಶೀಘ್ರ ಸಂಪುಟ ಪುನರ್ರಚನೆ ಭರವಸೆ ನೀಡಿದ್ದಾರಂತೆ. ಸುರ್ಜೇವಾಲಾ ಅಷ್ಟೇ ಅಲ್ಲ, ಆಕಾಂಕ್ಷಿಗಳಿಗೆ ಅರ್ಹತೆ ಆಧಾರವಾಗಿ ಸಚಿವಗಿರಿಗೆ ಪರಿಗಣಿಸಲಾಗುವುದು ಅಂತಲೂ ಆಶ್ವಾಸನೆ ನೀಡಿದ್ದಾರಂತೆ. ಹಾಗಂತ ಈ ಭರವಸೆಗೆ ನಿಜಕ್ಕೂ ಆಕಾಂಕ್ಷಿಗಳು ಸಂತೃಪ್ತರಾಗಿದ್ದಾರೆ ಅಂತ ದೆಹಲಿ ಟೀಮ್ ಒಳಗಿನಿಂದಲೇ ಸುದ್ದಿ ಹೊರಬಿದ್ದಿದೆ. ಅಷ್ಟೇ ಅಲ್ಲ, ಈಗಿರೋ ಮಾಹಿತಿ ಅನ್ವಯ ಇವತ್ತೇ ಎಲ್ಲ ಶಾಸಕರು ವಾಪಸ್ ಬೆಂಗಳೂರು ವಿಮಾನ ಹತ್ತುತ್ತಾರೆ ಎನ್ನಲಾಗ್ತಿದೆ. ಆದರೆ ರಾಹುಲ್ ಸೋನಿಯಾ ಭೇಟಿಗೆ ಕೆಲವರು ಪಟ್ಟು ಹಿಡಿದಿರೋ ವಿಚಾರವೂ ಕೇಳಿಬರ್ತಿದೆ. ಹೀಗಾಗಿ ಬೆಂಗಳೂರಿಗೆ ವಾಪಸ್ ವಿಮಾನ ಹತ್ತೋ ವಿಚಾರವಿನ್ನೂ ನಿಗೂಢವಾಗಿದೆ. ಇದರೊಟ್ಟಿಗೆ ನಾಳೆ ಸಿಎಂ ಕೂಡ ದೆಹಲಿಗೆ ಆಗಮಿಸುತ್ತಿರೋದ್ರಿಂದ ಇನ್ನೊಂದು ದಿನ ಕಾಯುವ ಬಗ್ಗೆಯೂ ತಂಡದಲ್ಲಿ ಚಿಂತನೆ ನಡೆದಿದೆಯಂತೆ. ರಿಪಬ್ಲಿಕ್ ಕನ್ನಡ, ದೆಹಲಿ. ದೆಹಲಿ ಪೂಜಾ ಫಲ ಏನು? ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಶೀಘ್ರ ಸಂಪುಟ ಪುನರ್ರಚನೆಗೆ ವರಿಷ್ಠರು ಸಮ್ಮತಿ ಸೂಚಿಸಿದ್ದಾರಂತೆ. ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಅಷ್ಟೆಲ್ಲ ಕಾದು ಕಾದು ದೆಹಲಿಯಲ್ಲಿ ಝಂಡಾ ಊರಿ ಅಂತೂ ಇಂತೂ ಸುರ್ಜೇವಾಲಾ ಅವ್ರನ್ನ ಮೀಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ, ಖಂಡಿತವಾಗ್ಲೂ ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರಂತೆ. ಅಂದರೆ ಇಲ್ಲಿ ಒಂದು ಕ್ಲೂ, ಸಂಪುಟ ಪುನರ್ರಚನೆ ಆಗತ್ತೆ ಅಂತಂದ್ರೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಅಂತಾನಾ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಆಕಾಂಕ್ಷಿಗಳು ಸುರ್ಜೇವಾಲಾ ಅವರನ್ನ ಮೀಟ್ ಮಾಡಿದಾರಂತೆ. ಜೊತೆಗೆ ಇವತ್ತೇ ಆಕಾಂಕ್ಷಿಗಳು ಬೆಂಗಳೂರಿಗೆ ವಾಪಸ್ ಆಗೋ ಸಾಧ್ಯತೆ ಇದೆ. ಅಂದರೆ ಅರ್ಥ ರಾಹುಲ್ ಗಾಂಧಿ ಸಮಯ ಕೊಟ್ಟಿಲ್ಲ ಅಂತ ಅನ್ಕೊಬೋದಾ ನಾವು? ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಇವರಷ್ಟು ಜನ ಆಕಾಂಕ್ಷಿಗಳು ಹೋಗಿ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ರು. ನಮಗೂ ಸಚಿವ ಸ್ಥಾನ ಕೊಡಿ, ನಮಗೂ ಬೇಕಾದಷ್ಟು ಸರಿ ಗೆದ್ದಿದ್ದೀವಿ, ನಮಗೂ ಅರ್ಹತೆ ಇದೆ, ನಾವು ಹಿರಿಯ ಶಾಸಕರುಗಳು ಅಂತ ಹೋಗಿ ಕೂತಿದ್ರು. ಆದರೆ ಇಲ್ಲಿನ ಬಣ ರಾಜಕೀಯಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಬ್ರೇಕ್ ಬಿದ್ದಿತ್ತು. ಆದರೆ ಇದೀಗ ಸುರ್ಜೇವಾಲಾ ಅವರು ಭೇಟಿ ಮಾಡಿ ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ, ಎಲ್ಲರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ ಅನ್ನುವಂಥ ನ್ಯೂಸ್ ಇದೆ. ಇವತ್ತೇ ವಾಪಸ್ ಬರ್ಬೋದು ಶಾಸಕರುಗಳು ಅಂತ. ಸಂಪುಟ ಪುನರ್ರಚನೆ ಆಗುತ್ತಾ, ಏನಾಗುತ್ತೆ, ಯಾವ್ಯಾವ ವಿಕೆಟ್ ಔಟ್ ಆಗುತ್ತೆ, ಇನ್ಯಾರ್ಯಾರು ಆಗ್ತಾರೆ, ಯಾರ್ಯಾರು ಬರ್ತಾರೆ, ಸಾಕಷ್ಟು ಕುತೂಹಲ ಗರಿಗೆದ್ರಿದೆ. ವರಿಷ್ಠರು ಯಾವ ನಿರ್ಣಯ ಕೈಗೊಳ್ತಾರೆ? ಸಂಪುಟ ಪುನರ್ರಚನೆ ಆದರೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಅಂತ ಅಂದ್ಕೊಳ್ಬಹುದಾ, ಅಥವಾ ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋ ಕೂಗು ಮತ್ತೆ ಏಳುತ್ತಾ, DKC ಪಾಳ್ಯ ಸುಮ್ಮನೆ ಇರುತ್ತಾ? ಹೀಗೆ ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಈಗ ಮುಂದೆ ಇರ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಮೈಲಿಗಲ್ಲು ಏನು ಅಂತಂದರೆ ಅದು ಸಂಪುಟ ಪುನರ್ರಚನೆ. ಸಿದ್ದರಾಮಯ್ಯನವರು 2.5 ವರ್ಷ ಆಗುವಾಗ ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಈ ಹಿಂದೆ ಅಧಿಕಾರ ಸ್ವೀಕಾರ ಮಾಡಿದಾಗ ಹೇಳಿದ್ರು ಅನ್ನುವಂಥದ್ದಿತ್ತು. ಸೊ ಈಗ ಅಂದರೆ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು ಅನ್ನುವಂಥದ್ದಿತ್ತು. ಈಗ ಸಂಪುಟ ಪುನರ್ರಚನೆ ಮಾಡ್ತಾರಾ? ಈಗ ಮಿನಿಸ್ಟರ್ಶಿಪ್ ಕೊಡುವಾಗಲೇ ಇದು 2.5 ವರ್ಷ
ಇನ್ನೊಬ್ರಿಗೆ ಬಿಟ್ಕೊಡ್ಬೇಕಾಗ್ತದೆ ಅಂತ ಬಹುಶಃ ಸೂಚನೆ ಕೊಟ್ಟೆ ಆಗ ಸಂಪುಟ ಪುನರ್ರಚನೆ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ. ಸೊ ಈಗ ಹಾಗಾದರೆ ಕ್ಯಾಬಿನೆಟ್ ರೀಶಫಲ್ ಆಗತ್ತಾ? ಆದರೆ ಯಾವ್ಯಾವ ಖಾತೆ ಬದಲಾವಣೆಗಳು ಆಗಬಹುದು, ಅಲ್ಲೂ ಕೂಡ ಬಣ ರಾಜಕೀಯದ ಕೈ ಮೇಲಾಗತ್ತಾ, ಏನಾಗುತ್ತೆ ಅನ್ನುವಂಥ ಸಾಕಷ್ಟು ಕುತೂಹಲ ಗರಿಗೆದರಿದೆ. ವರಿಷ್ಠರಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕೆ ಆಗಲಿಲ್ಲ. ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದ್ರು. ಆಯಿತು ನೋಡೋಣ, ನಿಮಗೆ ಅವಕಾಶ ಮಾಡಿಕೊಡೋಣ, ಪ್ರಯತ್ನ ಪಡೋಣ ಅಂತ ಹೇಳಿ ಅವರು ಕಳಿಸಿದ್ದಾರೆ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ವಿಚಾರದಲ್ಲಿ ಈಗ ಸ್ವಲ್ಪ ತಟಸ್ಥ ನಿಲುವನ್ನು ತಾಳ್ತಾ ಇದೆಯಾ? ಏನಾದ್ರು ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಗೌರ್ಮೆಂಟ್ ಉಳಿದ್ರೆ ಸಾಕು, ಮುಂದೆ ಎಲೆಕ್ಷನ್ ಬಂದಾಗ ನೋಡ್ಕೊಳ್ಳೋಣ, ಅಲ್ಲಿವರೆಗೂ ಗೌರ್ಮೆಂಟ್ ಮುಂದೆ ಹೋಗಬೇಕಷ್ಟೇ. ಯಾಕಂತಂದರೆ ಸೂತ್ರ ಹಿಡಿದಿರೋ ಸಿದ್ದರಾಮಯ್ಯ ಗಟ್ಟಿಯಾಗಿದ್ದಾರೆ. ಹಾಗಾಗಿ ಮುಂದೆ ಹೋದರೆ ಸಾಕು ಅನ್ನೋ ಒಂದು ಇದರಲ್ಲಿ ಇದೆಯಾ? ರೈಟ್. ನಮ್ಮ ಜೊತೆ ಇನ್ನಷ್ಟು ಒಳನೋಟವನ್ನು ಕೊಡೋದಕ್ಕೆ ಹಿರಿಯ ಪತ್ರಕರ್ತರು, ಬರಹಗಾರರು ಆಗಿರ್ತಕ್ಕಂಥ, ಇವಾಗ ಡಿಜಿಟಲ್ ಕಂಟೆಂಟ್ ಇನ್ನೊಂದು ಸುದ್ದಿ ಒಳನೋಟದಲ್ಲಿ ದೆಹಲಿಯಲ್ಲಿರೋ ಸಚಿವಗಿರಿ ಆಕಾಂಕ್ಷಿಗಳ ಕ್ಯಾಂಪ್ನಿಂದ ಮತ್ತೊಂದು ದೊಡ್ಡ ಸುದ್ದಿ ಬಂದಿದೆ. ಇವತ್ತು ಸುರ್ಜೇವಾಲಾ ಅವರನ್ನ ಶಾಸಕರು ಭೇಟಿಯಾಗಿದ್ದಾರೆ. ಕೆಲವು ಹೊತ್ತು ವಿಸ್ತೃತವಾಗಿ ಚರ್ಚೆ ಮಾಡಿದಾರಂತೆ. ಇನ್ನು ಆ ಬಗ್ಗೆ ಡೆಲ್ಲಿ ಟೀಮ್ನಿಂದಲೇ ಸಿಕ್ಕಿರೋ ಇನ್ಸೈಡ್ ಸ್ಟೋರಿ ಏನೇನಾಯ್ತಲ್ಲಿ ಅಂತ ಇಲ್ಲಿ. ದೆಹಲಿಗೆ ಹೋದವರಿಗೆ ಸಿಕ್ತಂತೆ ಗುಡ್ ನ್ಯೂಸ್. ವಾಪಸ್ ಬರ್ತಾರಂತೆ ಸಚಿವಾಕಾಂಕ್ಷಿಗಳು. ನಮ್ಮನ್ನ ಮಂತ್ರಿ ಮಾಡಿ ಅಂತ ಪಟ್ಟು ಹಿಡಿದು ಹೋದವರ ಕಡೆಗಿಂದ ದೊಡ್ಡ ಅಪ್ಡೇಟ್ ಹೊರಬಿದ್ದಿದೆ. ದೆಹಲಿಗೆ ಹೋದ ಟೀಮ್ನ ಮೂಲಗಳೇ ಹೇಳ್ತಿರುವಂತೆ ನಿಜಕ್ಕೂ ಯಾತ್ರೆ ದೊಡ್ಡ ಫಲ ನೀಡಿದೆ ಎನ್ನಲಾಗ್ತಿದೆ. 12ಕ್ಕೂ ಹೆಚ್ಚು ಶಾಸಕರು ಸಚಿವಗಿರಿಗೆ ಡಿಮ್ಯಾಂಡ್ ಮಾಡಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ್ದ ನಾಯಕರು ಯಾಕೋ ಸಂತೃಪ್ತರಾಗಿರಲಿಲ್ವಂತೆ. ಆದ್ರೀಗ ಕಂಪ್ಲೀಟ್ ಚಿತ್ರಣವೇ ಬದಲಾಗಿದೆಯಂತೆ. ಸುರ್ಜೇವಾಲಾ ಭೇಟಿ ಮಾಡಿದ ಸಚಿವಾಕಾಂಕ್ಷಿಗಳು ಉಸ್ತುವಾರಿ ಜೊತೆ ಚರ್ಚೆ ಬಗ್ಗೆ ಏನ್ ಹೇಳ್ತಿವೆ ಮೂಲಗಳು? ಸಂಪುಟ ಪುನರ್ರಚನೆಗೆ ಆಗ್ರಹಿಸಿ ಸಿಡಿದೆದ್ದಿರುವ ಶಾಸಕರು ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಟೆಂಟ್ ಹಾಕಿದ್ದಾರೆ. ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ದೆಹಲಿಯಲ್ಲಿ ನಡೆದ ಚರ್ಚೆಯ ಮೆಗಾ ಇನ್ಸೈಡ್ ಸ್ಟೋರಿ ನಿಮ್ಮ ಒಳನೋಟದಲ್ಲಿ. ದೆಹಲಿಯ ಆಪ್ತ ಮೂಲಗಳಿಂದ ಹೊರಬಿದ್ದಿರೋ ಮಾಹಿತಿ ಪ್ರಕಾರ ನಿಜಕ್ಕೂ ಆಕಾಂಕ್ಷಿಗಳಿಗೆ ವಿಶ್ವಾಸ ಹೆಚ್ಚಾಗಿದೆಯಂತೆ. ದೆಹಲಿ ಯಾತ್ರೆಗೆ ಸಿಕ್ತಂತೆ ಭರ್ಜರಿ ಫಲ. ಇವತ್ತೇ ವಾಪಸ್ ಹೊರಡ್ತಾರಂತೆ ಶಾಸಕರು. ಹಾಗೆ ನೋಡಿದ್ರೆ ನಿನ್ನೆವರೆಗೂ ಸಂಪುಟ ವಿಸ್ತರಣೆ ಭರವಸೆ ಸಿಗೋವರೆಗೂ ದೆಹಲಿ ಬಿಡೋದಿಲ್ಲ ಅಂತ ಶಾಸಕರು ಹೇಳಿದ್ರು. ಇಂದು ಮುಂಜಾನೆ ಸುರ್ಜೇವಾಲಾ ನಿವಾಸಕ್ಕೆ ತೆರಳಿದ್ದ 12ಕ್ಕೂ ಹೆಚ್ಚು ಶಾಸಕರು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಒಳನೋಟದ ಮೂಲಗಳು ಹೇಳುವಂತೆ ಶೀಘ್ರ ಸಂಪುಟ ಪುನರ್ರಚನೆ ಭರವಸೆ ನೀಡಿದ್ದಾರಂತೆ. ಸುರ್ಜೇವಾಲಾ ಅಷ್ಟೇ ಅಲ್ಲ, ಆಕಾಂಕ್ಷಿಗಳಿಗೆ ಅರ್ಹತೆ ಆಧಾರವಾಗಿ ಸಚಿವಗಿರಿಗೆ ಪರಿಗಣಿಸಲಾಗುವುದು ಅಂತಲೂ ಆಶ್ವಾಸನೆ ನೀಡಿದ್ದಾರಂತೆ. ಹಾಗಂತ ಈ ಭರವಸೆಗೆ ನಿಜಕ್ಕೂ ಆಕಾಂಕ್ಷಿಗಳು ಸಂತೃಪ್ತರಾಗಿದ್ದಾರೆ ಅಂತ ದೆಹಲಿ ಟೀಮ್ ಒಳಗಿನಿಂದಲೇ ಸುದ್ದಿ ಹೊರಬಿದ್ದಿದೆ. ಅಷ್ಟೇ ಅಲ್ಲ, ಈಗಿರೋ ಮಾಹಿತಿ ಅನ್ವಯ ಇವತ್ತೇ ಎಲ್ಲ ಶಾಸಕರು ವಾಪಸ್ ಬೆಂಗಳೂರು ವಿಮಾನ ಹತ್ತುತ್ತಾರೆ ಎನ್ನಲಾಗ್ತಿದೆ. ಆದರೆ ರಾಹುಲ್, ಸೋನಿಯಾ ಭೇಟಿಗೆ ಕೆಲವರು ಪಟ್ಟು ಹಿಡಿದಿರೋ ವಿಚಾರವೂ ಕೇಳಿಬರ್ತಿದೆ. ಹೀಗಾಗಿ ಬೆಂಗಳೂರಿಗೆ ವಾಪಸ್ ವಿಮಾನ ಹತ್ತೋ ವಿಚಾರವಿನ್ನೂ ನಿಗೂಢವಾಗಿದೆ. ಇದರೊಟ್ಟಿಗೆ ನಾಳೆ ಸಿಎಂ ಕೂಡ ದೆಹಲಿಗೆ ಆಗಮಿಸುತ್ತಿರೋದ್ರಿಂದ ಇನ್ನೊಂದು ದಿನ ಕಾಯುವ ಬಗ್ಗೆಯೂ ತಂಡದಲ್ಲಿ ಚಿಂತನೆ ನಡೆದಿದೆಯಂತೆ. ರಿಪಬ್ಲಿಕ್ ಕನ್ನಡ, ದೆಹಲಿ. ದೆಹಲಿ ಪೂಜಾ ಫಲ ಏನು? ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಶೀಘ್ರ ಸಂಪುಟ ಪುನರ್ರಚನೆಗೆ ವರಿಷ್ಠರು ಸಮ್ಮತಿ ಸೂಚಿಸಿದ್ದಾರಂತೆ. ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಅಷ್ಟೆಲ್ಲ ಕಾದು ದೆಹಲಿಯಲ್ಲಿ ಝಂಡಾ ಊರಿ ಅಂತೂ ಇಂತೂ ಸುರ್ಜೇವಾಲಾ ಅವ್ರನ್ನ ಮೀಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ, ಖಂಡಿತವಾಗ್ಲೂ ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರಂತೆ. ಅಂದರೆ ಇಲ್ಲಿ ಒಂದು ಕ್ಲೂ, ಸಂಪುಟ ಪುನರ್ರಚನೆ ಆಗತ್ತೆ ಅಂತಂದ್ರೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಅಂತಾನಾ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಆಕಾಂಕ್ಷಿಗಳು ಸುರ್ಜೇವಾಲಾ ಅವರನ್ನ ಮೀಟ್ ಮಾಡಿದಾರಂತೆ. ಜೊತೆಗೆ ಇವತ್ತೇ ಆಕಾಂಕ್ಷಿಗಳು ಬೆಂಗಳೂರಿಗೆ ವಾಪಸ್ ಆಗೋ ಸಾಧ್ಯತೆ ಇದೆ. ಅಂದರೆ ಅರ್ಥ ರಾಹುಲ್ ಗಾಂಧಿ ಸಮಯ ಕೊಟ್ಟಿಲ್ಲ ಅಂತ ಅನ್ಕೊಬೋದಾ ನಾವು? ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ.
ಸೊ ಇವರಷ್ಟು ಜನ ಆಕಾಂಕ್ಷಿಗಳು ಹೋಗಿ ದೆಹಲಿಯಲ್ಲಿ ಬೀಡುಬಿಟ್ಟಿದ್ರು, ನಮಗೂ ಸಚಿವ ಸ್ಥಾನ ಕೊಡಿ, ನಮಗೂ ಬೇಕಾದಷ್ಟು ಸರಿ ಗೆದ್ದಿದ್ದೀವಿ, ನಮಗೂ ಅರ್ಹತೆ ಇದೆ, ನಾವು ಹಿರಿಯ ಶಾಸಕರುಗಳು ಅಂತ ಹೋಗಿ ಕೂತಿದ್ರು. ಆದರೆ ಇಲ್ಲಿನ ಬಣ ರಾಜಕೀಯಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಬ್ರೇಕ್ ಬಿದ್ದಿತ್ತು. ಆದರೆ ಇದೀಗ ಸುರ್ಜೇವಾಲಾ ಅವರು ಭೇಟಿ ಮಾಡಿ ಸ್ವಲ್ಪ ದಿನ ತಾಳ್ಮೆಯಿಂದ ಇರಿ, ಎಲ್ಲರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ ಅನ್ನುವಂಥ ನ್ಯೂಸ್ ಇದೆ. ಇವತ್ತೇ ವಾಪಸ್ ಬರ್ಬೋದು ಶಾಸಕರುಗಳು ಅಂತ. ಸಂಪುಟ ಪುನರ್ರಚನೆ ಆಗುತ್ತಾ, ಏನಾಗುತ್ತೆ, ಯಾವ್ಯಾವ ವಿಕೆಟ್ ಔಟ್ ಆಗುತ್ತೆ, ಯಾರ್ಯಾರು ಆಗ್ತಾರೆ, ಯಾರ್ಯಾರು ಬರ್ತಾರೆ, ಸಾಕಷ್ಟು ಕುತೂಹಲ ಗರಿಗೆದ್ರಿದೆ. ವರಿಷ್ಠರು ಯಾವ ನಿರ್ಣಯ ಕೈಗೊಳ್ತಾರೆ? ಸಂಪುಟ ಪುನರ್ರಚನೆ ಆದರೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಅಂತ ಅಂದ್ಕೊಳ್ಬಹುದಾ, ಅಥವಾ ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋ ಕೂಗು ಮತ್ತೆ ಏಳುತ್ತಾ, DKಶಿ ಪಾಳ್ಯ ಸುಮ್ಮನೆ ಇರುತ್ತಾ? ಹೀಗೆ ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಈಗ ಮುಂದೆ ಇರ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಮೈಲಿಗಲ್ಲು ಏನು ಅಂತಂದರೆ ಅದು ಸಂಪುಟ ಪುನರ್ರಚನೆ. ಸಿದ್ದರಾಮಯ್ಯನವರು 2.5 ವರ್ಷ ಆಗುವಾಗ ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಈ ಹಿಂದೆ ಅಧಿಕಾರ ಸ್ವೀಕಾರ ಮಾಡಿದಾಗ ಹೇಳಿದ್ರು ಅನ್ನುವಂಥದ್ದಿತ್ತು. ಸೊ ಈಗ ಅಂದರೆ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು ಅನ್ನುವಂಥದ್ದಿತ್ತು. ಈಗ ಸಂಪುಟ ಪುನರ್ರಚನೆ ಮಾಡ್ತಾರಾ? ಈಗ ಮಿನಿಸ್ಟ್ರಿಶಿಪ್ ಕೊಡುವಾಗಲೇ ಇದು 2.5 ವರ್ಷ ಇನ್ನೊಬ್ರಿಗೆ ಬಿಟ್ಕೊಡ್ಬೇಕಾಗ್ತದೆ ಅಂತ ಬಹುಶಃ ಸೂಚನೆ ಕೊಟ್ಟೆ ಆಗ ಸಂಪುಟ ಪುನರ್ರಚನೆ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ. ಸೊ ಈಗ ಹಾಗಾದರೆ ಕ್ಯಾಬಿನೆಟ್ ರಿಶಫಲ್ ಆಗತ್ತಾ? ಆದರೆ ಯಾವ್ಯಾವ ಖಾತೆ ಬದಲಾವಣೆಗಳು ಆಗಬಹುದು, ಅಲ್ಲೂ ಕೂಡ ಬಣ ರಾಜಕೀಯದ ಕೈ ಮೇಲಾಗತ್ತಾ, ಏನಾಗುತ್ತೆ ಅನ್ನುವಂಥ ಸಾಕಷ್ಟು ಕುತೂಹಲ ಗರಿಗೆದರಿದೆ. ವರಿಷ್ಠರಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕೆ ಆಗಲಿಲ್ಲ. ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದ್ರು. ಆಯಿತು ನೋಡೋಣ, ನಿಮಗೆ ಅವಕಾಶ ಮಾಡಿಕೊಡೋಣ, ಪ್ರಯತ್ನ ಪಡೋಣ ಅಂತ ಹೇಳಿ ಅವರು ಕಳಿಸಿದ್ದಾರೆ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ವಿಚಾರದಲ್ಲಿ ಈಗ ಸ್ವಲ್ಪ ತಟಸ್ಥ ನಿಲುವನ್ನು ತಾಳ್ತಾ ಇದೆಯಾ? ಏನಾದ್ರು ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಗೌರ್ಮೆಂಟ್ ಉಳಿದ್ರೆ ಸಾಕು, ಮುಂದೆ ಎಲೆಕ್ಷನ್ ಬಂದಾಗ ನೋಡ್ಕೊಳ್ಳೋಣ, ಅಲ್ಲಿವರೆಗೂ ಗೌರ್ಮೆಂಟ್ ಮುಂದೆ ಹೋಗಬೇಕಷ್ಟೇ. ಯಾಕಂತಂದರೆ ಸೂತ್ರ ಹಿಡಿದಿರೋ ಸಿದ್ದರಾಮಯ್ಯ ಗಟ್ಟಿಯಾಗಿದ್ದಾರೆ. ಹಾಗಾಗಿ ಮುಂದೆ ಹೋದರೆ ಸಾಕು ಅನ್ನೋ ಒಂದು ಇದರಲ್ಲಿ ಇದೆಯಾ? ರೈಟ್. ನಮ್ಮ ಜೊತೆ ಇನ್ನಷ್ಟು ಒಳನೋಟವನ್ನು ಕೊಡೋದಕ್ಕೆ ಹಿರಿಯ ಪತ್ರಕರ್ತರು, ಬರಹಗಾರರು ಆಗಿರ್ತಕ್ಕಂಥ ಇವಾಗ